ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಫುಲ್ಲು ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಏನು ಅನ್ನೋದೇ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ನೆನ್ನೆ ನೋಡಿದ್ರಲ್ವ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಆಗಿತ್ತು. ಇನ್ನು ಇವಾಗ ಬಂದುಬಿಟ್ಟು ಫಟಾಫಟ್ ಅಂತ ಆದಷ್ಟು ಬೇಗನೆ 4:30 ಅಷ್ಟರೊಳಗಡೆ ದೀಪ ಹಚ್ಚಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್ ಇದ್ದಿದ್ದು. ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಂದು ಚಿಕ್ಕದು ಟೇಬಲ್ ಇತ್ತು, ಅದ್ರ ಮೇಲೆ ಒಂದು ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆನ ಇದು ಮಾಡಿದ್ದೆ. ಯಾಕಂತಂದರೆ ಇನ್ನೊಂದು ದೊಡ್ಡ ಮಣೆ ಇದೆ, ಅದು ಅದಕ್ಕೆ ಇಟ್ಟರೆ ಎರಡೂ ಕಡೆ ಸರಿಯಾಗಿ ಕೂರ್ತಾ ಇರಲಿಲ್ಲ. ಸೊ ಹಾಗಾಗಿ ಇದನ್ನೇ ಇದು ಮಾಡಿಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ಅದಾದಮೇಲೆ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವರ್ಷ ಅಂತೂ ವರಮಹಾಲಕ್ಷ್ಮಿ ಹಬ್ಬ ಸೂಪರಾಗಿ ಬಂದಿದೆ. ಅಂದರೆ ನನಗೆ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಅದಾದಮೇಲೆ ಈ ವರ್ಷ ನಾನಂತೂ ನನ್ನ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋಂಥ ದಿನ ಅಂತ ಹೇಳ್ಬೋದು. ಯಾಕೆ ಏನು ಅಂತ ಕೂಡ ನೀವು ಆಲ್ರೆಡಿ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ತಮ್ನೈಲಲ್ಲೂ ಕೂಡ ನೋಡಿರ್ತೀರ. ಸೊ ಫುಲ್ ಆ್ಯಂಡ್ ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಲೆಂತಿ ಆಗುತ್ತೆ ಅಂತಂದರೆ ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ಯಾಕಂತಂದರೆ ಹಬ್ಬದ ವ್ಲಾಗ್ ಅಂತಂದರೆ ನಾನು ಹೇಗಿದ್ದರೆ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಇನ್ನೊಂದು ವಿಡಿಯೋ ಯಾರೂ ಮಾಡೋಕ್ಕಿರಲಿಲ್ಲ. ಮಕ್ಕಳು ಪಾಪ ಅವನ ಕೈಲಾದಷ್ಟು ಹೆಲ್ಪ್ ಮಾಡೋದು, ಅದು ಇದು ಎಲ್ಲ ಅವ್ರವ್ರ ಕೈಯಲ್ಲಿ ಎಷ್ಟಾಗುತ್ತೆ. ನಾನು ಬೇರೆ ಯಾರಾದರೂ ಇನ್ನೊಬ್ರು ಇದ್ದಾಗ ಇದು ಬೇಡ, ಇದು ಕಟ್ ಮಾಡು, ಇದನ್ನು ಮಾಡು, ವಿಡಿಯೋ ಇದನ್ನು ಮಾಡು ಅಂತ ಹೇಳಿದ್ರೆ ಮಾಡೋಕ್ಕಿರ್ಬೋದಿತ್ತೇನೋ. ಬಟ್ ಪಾಪ ನನ್ನ ಮಗ ಅಂತೂ 3 days ಫುಲ್ ಆ್ಯಂಡ್ ಫುಲ್ ಕ್ಲೀನಿಂಗ್ ಮಾಡಿಕೊಟ್ಟಿದ್ದು. ಹಸ್ಬೆಂಡ್ ಅಂತೂ ನನ್ನ ಜೊತೆನೇ ನೈಟ್ ಫುಲ್ಲು ನಿದ್ದೆನೇ ಮಾಡಿರಲಿಲ್ಲ. ಸೊ ಅವರು ಕೂಡ ನನಗೆ ಹೆಲ್ಪ್ ಅನ್ನೋದು ಮಾಡಿದ್ರು. ಸೊ ಇನ್ನು ಮಾಮೂಲಿ ಎಲೆ ಅಂದರೆ ರಂಗೋಲಿ ಹಾಕಿ ಅಷ್ಟಪುಷ್ಪನೋ ಇಲ್ಲ ಅಷ್ಟದಳದ್ದು ರಂಗೋಲಿ ಹಾಕಿ ಅದಾದಮೇಲೆ ಅದ್ರ ಮೇಲೆ ಒಂದು ತಟ್ಟೆ ಇಕ್ಕಿ ಅದರಲ್ಲಿ ಅಕ್ಕಿ ಇಕ್ಕಿ ಅದರಲ್ಲಿ ಓಂ ಅಂತ ಬರೆದು ಅದಾದಮೇಲೆ ಕಲಶ ಇಟ್ಟು ಕಲಶಕ್ಕೆ ನೀರು ತುಂಬಿಸಿದ್ದೀನಿ. ಸೊ ಸ್ಯಾರಿ ಎಲ್ಲ ಆವಾಗಲೇ ಪಿನ್ ಮಾಡಿ ಇಟ್ಕೊಬಿಟ್ಟಿದ್ದೆ ಸ್ನೇಹಿತರೆ. ಇಲ್ಲಿ ಒಂದು ಎಡವಟ್ಟಾಯಿತು. ಏನಪ್ಪ ಅಂತಂದರೆ ನಾನು ಫಸ್ಟ್ ಟೈಮ್ ಕೈಕಾಲುಗಳನ್ನ ತಂದು ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ನಾರ್ಮಲ್ಲಾಗಿ ಮಾಡ್ತಿದ್ದೆ. ಫಸ್ಟ್ ಟೈಮ್ ಕೈಗಳನ್ನ ಯೂಸ್ ಮಾಡ್ತಾ ಇದ್ದಿದ್ದಲ್ವ, ನನಗೆ ಸಿಕ್ಕಾಪಟ್ಟೆ ಟೈಮ್ ಇದರಲ್ಲೇ ನನಗೆ ಹೊಟ್ಟೋಯ್ತು. ನಾನು ಯಾವಾಗಲೂ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಕಮ್ಮಿ ಅಂದ್ರೂ ಒಂದು 10 ನಿಮಿಷ ಇಲ್ಲ ಒಂದು 15 ನಿಮಿಷ ಅಷ್ಟೇ. ಅದರ ಮೇಲೆ ನಾನು ತಗೊಳ್ಳೋದೇ ಇಲ್ಲ ಸ್ಯಾರಿ ಡ್ರಾಪಿಂಗಿಗೆ. ಅಂಥದ್ದು ನನ್ನ ಮನೇಲಿ ಈ ಸಲ ಲಕ್ಷ್ಮಿಗೆ ಸ್ಯಾರಿ ಉಡ್ಸೋಗೋವಾಗ ಸಿಕ್ಕಾಪಟ್ಟೆ ಟೈಮು. ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೆ ಸುಮಾರು 12 ಗಂಟೆ ಅನಿಸುತ್ತೆ. 12 ಗಂಟೆಯಿಂದ 2:30ವರೆಗೂ ಬರೀ ಸ್ಯಾರಿ ಡ್ರಾಪಿಂಗಲ್ಲೇ ಹೊರಟೋಯ್ತು ನನ್ನ ಟೈಮು. ಹೆಂಗೆ ಕೈ ಕೊಡ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ. ಈಗ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಬ್ಲೌಸ್ ಪೀಸ್ ಕೂತೈತೆ, ಆ ಕಡೆ ಎತ್ತಿದ್ರೆ ಈ ಕಡೆ ಕೂತ್ಕೊತಾ ಇಲ್ಲ, ಈ ಕಡೆ ಎತ್ತಿದ್ರೆ ಆ ಕಡೆ ಕೂತ್ಕೊತಾ ಇಲ್ಲ. ಕೈಗಳು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇನ್ನು ಕಾಲುಗಳ ಕತೆ ಅಂತೂ ಬೇಡವೇ ಬೇಡ. ಅದನ್ನು ಕಟ್ಟಿ ಇಟ್ಟಿದ್ರು ಕೂಡ ಓ ಮೈ ಗಾಡ್ ತುಂಬ ಬೇಜಾರಾಗೋಯ್ತು. ಯಾಕಮ್ಮ ಈ ಥರ ನನಗೆ ಆಮೇಲೆ ನನಗೆ ಅನಿಸಿದ್ದು ನಮಗೇನು ಬರುತ್ತೋ ಅದನ್ನೇ ಇದು ಮಾಡಬೇಕು, ಇದೆಲ್ಲ ನನಗೆ ಬೇಕಿತ್ತಾ ಎಕ್ಸ್ಟ್ರಾ ಎಲ್ಲ ಇದು ಮಾಡಿಕೊಂಡು ತಂದು ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೀವು ನೋಡಿದಷ್ಟು ಬೇಗ ಅಂತೂ ಆಗಲೇ ಇಲ್ಲ. ಫೈನಲಿ ಇನ್ನು ಹೆಂಗಾಗುತ್ತೋ ಹಂಗೆ ಅಂತಂದ್ಬಿಟ್ಟು ಇದು ಲಾಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಅನಿಸುತ್ತೆ. ಹೆಂಗಾದರೂ ಬರಲಿ ಬೇಗ ಗುಡ್ಸೋಣ ಅಂತ. ಬಟ್ ನಾನು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಅಮ್ಮನವ್ರ ಔಟ್ಫಿಟ್ ಲುಕ್ ಅಂತೂ ಸೂಪರಾಗಿತ್ತು. ಮನೆಗೆ ಬಂದಿದ್ದ ಪ್ರತಿಯೊಬ್ಬರೂ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಕಸ್ಟಮರ್ಸು ಪ್ರತಿಯೊಬ್ಬರೂ ಹೇಳಿದ್ದು ತುಂಬ ಚೆನ್ನಾಗಿದೆ ಲಕ್ಷ್ಮಿ ಕಳೆ, ತುಂಬ ಚೆನ್ನಾಗಿದೆ, ಅಮ್ಮನವರೇ ಎದ್ದು ಬಂದಿದ್ದಾರೇನೋ ಅಂತ. ಆ್ಯಂಡ್ ಫೈನಲಿ ಸ್ಯಾರಿ ಅಂತೂ ಈ ಥರ ಡ್ರೇಪ್ ಮಾಡಿದ್ದೀನಿ ನೋಡಿ. ಬರೀ ಕಲಶ ಕೂಡ್ಸಿರೋದಕ್ಕೆ ಸ್ಯಾರಿ ಅಮ್ಮನವರೇ ಬಂದು ಕೂತಿದ್ದಾರೇನೋ ಅನ್ನೋಷ್ಟು ಕಳೆ ಆಗಿದೆ ಅಲ್ಲ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಇದೇ ಥರನೇ ಬರುತ್ತೆ. ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಸ್ಯಾರಿ ಡ್ರೇಪಿಂಗು.
ಅದಾದಮೇಲೆ ಲಕ್ಷ್ಮಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡಿರ್ತಾರೆ. ಸೊ ತುಂಬ ಖುಷಿಯಾಯಿತು ನನಗೆ. ಇಷ್ಟೊಂದು ಅಂದರೆ ಇಲ್ಲಿ ಅದಾದಮೇಲೆ 2:30 ಆಗೋಯಿತು. ಇನ್ನು 1-1.5 ಅವರ್ 2 ಅವರಲ್ಲಿ ಏನು ಮಾಡೋಕ್ಕಾಗುತ್ತೆ, ಎಷ್ಟೊಂದು ಪ್ರಿಪ್ರೇಷನ್ ಮಾಡಬೇಕು ಏನು ಅಂತ. ಪಾಪ ಹಸ್ಬೆಂಡ್ ಅಂತೂ ನೈಟೆಲ್ಲ ನಿದ್ದೆ ಮಾಡಿಲ್ಲ ನನ್ನ ಜೊತೆನೇ. ಅವರು ಎಲ್ಲನೂ ಇಲ್ಲಿ ಕೂತ್ಕೊಂಡು ಪ್ರತಿಯೊಂದು ಇಲ್ಲಿ ಮಧ್ಯದಲ್ಲಿ ತೇಜು ಕೂಡ ಒಂದು ಸ್ವಲ್ಪ ಎದ್ದು ಬಂದುಬಿಟ್ಲು. ಮೋಹಿತ್ ಒಂದು 11:30-12 ಗಂಟೆ ತನಕ ಎದ್ದಿದ್ದ. ಅದಾದಮೇಲೆ ತೇಜು ನೋಡಿ ಇಲ್ಲಿ ಬಂದು ಎದ್ಬಿಟ್ಟಿದ್ದಾಳೆ, ಎಚ್ಚರ ಆಗ್ಬಿಡ್ತು. ಲೈಟ್ಗಳೆಲ್ಲ ಉರಿತಾನೆ ಇದ್ವಲ್ಲ, ಸರಿ ಅಂದ್ಬಿಟ್ಟು ಎದ್ದು ಬಂದುಬಿಟ್ಲು. ಇನ್ನು ಅವಳು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಹರಟೆ ಮಾತಾಡ್ಕೊಂಡಿದ್ದು. ಆಮೇಲೆ ಬೈದ್ವಿ, ಹೋಗಿ ಮಲ್ಕೋ ಹೋಗು ಸಾಕು ನೀನು ಇದು ಮಾಡೋದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅವಳು ಮತ್ತೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಳು. ಫೈನಲಿ ನೋಡಿ ಬೇಗ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎವ್ರಿ ಇಯರ್ ಅಷ್ಟೇ ಇದು ನಂದು 10ನೇ ವರ್ಷದ್ದು ಮಹಾಲಕ್ಷ್ಮಿ ಹಬ್ಬ. 9 ವರ್ಷದಿಂದ ಹೇಳ್ತೀನಿ, ಯಾವಾಗಲೂ ಅಷ್ಟೇ. ಅಂದರೆ ಸೀರೆ ಉಡಿಸೋದು ಸೇರಿಸಿ 1 ವರ್ಷ ಸೀರೆ ಉಡಿಸ್ತೀರ ಮಾಡಿದ್ದೆ, ಅದು ಸೇರಿದ್ರೆ 10ನೇ ವರ್ಷದ್ದು. ಸೀರೆ ಉಡಿಸೋದಾಗಿಂದ ಕೌಂಟ್ ಮಾಡಿಕೊಂಡ್ರೆ 9ನೇ ವರ್ಷದ್ದು. ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಗುರುವಾರ ನೈಟು ಮಾತ್ರ ನಿದ್ದೆನೇ ಮಾಡಲ್ಲ. ಎಷ್ಟು ಕೆಲಸ ಇರುತ್ತೆ ಅಂದರೆ ಅಷ್ಟು ಕೆಲಸ ಇರುತ್ತೆ ಪಾಪ. ಎಲ್ಲನೂ ಮನೇಲಿ ಹೆಲ್ಪ್ ಮಾಡೋದ್ರಿಂದನೇ. ಅದರಲ್ಲಿ ಒಬ್ಬೊಬ್ರು ಇದ್ದರೆ ಮಾತ್ರ ತುಂಬ ಕಷ್ಟ. ಅದರಲ್ಲೂ ವರ್ಕ್ ಮಾಡಿಕೊಂಡು ಮಾಡೋದು ಅಂದರೆ ಇದ್ದಿದ್ದು ಕಷ್ಟ. ಬಟ್ ಏನೇ ಇದ್ರೂ ಅಮ್ಮನವ್ರಿಗೆ ನಾವು ಖುಷಿಯಿಂದ ಮಾಡೋದು ನಮಗೊಂದಷ್ಟು ಚೆನ್ನಾಗಿ ವರ್ಷ ಇಂಪ್ರೂವ್ ಮಾಡ್ತಾಯಿದ್ದಾರೆ. ನಾವು ಅಮ್ಮನಿಗೆ ಏನಾದರೂ ಇದು ಮಾಡಬೇಕು. 1 ದಿನ 2 ದಿನ ಅಮ್ಮನಿಗೋಸ್ಕರ ನಮ್ಮ ಎನರ್ಜಿ, ನಮ್ಮ ಒಂದು ಇದಿದೆಯಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇದ್ಬಿಟ್ರೆ ಆ ಒಂದು ಬುದ್ಧಿ, ನಿಜವಾಗ್ಲೂ ಹೇಳ್ತೀನಿ ತುಂಬ ಇದು. ಇನ್ನು ನೆನ್ನೆ ತಂದಿದ್ದು ಸ್ಟೋನ್ ಅಂದರೆ ಲಾಸ್ಟ್ ಟೈಮ್ ತಂದಿದ್ದೆ ಅಂದರೆ ಮೊನ್ನೆ ನಿಮ್ಗೆ ತೋರಿಸಿದ್ನಲ್ವ, ಅಲ್ಲಲ್ಲಿ ಬಿಡ್ತೀನಿ, ಒಂದೇ ಸಮಕ್ಕೆ ಮಾತಾಡ್ತಾ ಇರ್ತೀನಲ್ವ, ಅದಕ್ಕೆ ಟೆನ್ಷನ್ ಮಾಡಿಕೊಂಡು ಬಿಡ್ತೀನಿ ಮಾತಾಡೋದ್ರಲ್ಲಿ. ಸಾರಿ, ಇದು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಇನ್ನು ಒಡವೆ ಎಲ್ಲ ಒಂದೊಂದೇ ಹಾಕ್ತಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ದೇವ್ರಿಗೆ ನಾವು ಒಂದೊಂದೇ ಅಲಂಕಾರ ಮಾಡ್ತಾ ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸ್ತಾರಲ್ವ. ನನಗೂ ಅದೇ ಅನ್ನಿಸ್ತಾಯಿತ್ತು. ಇನ್ನು ನಾನು ಬಿಂದಿಗೆ ಒಳಗಡೆ ಹಾಕೋ ಐಟಮ್ ಏನಪ್ಪ ಅಂತಂದರೆ, ಒಂದು ಬೆಳ್ಳಿ, ಒಂದು ಚಿನ್ನ, ಏನಾದರೂ ಆಗಿರ್ಬೋದು. ಬೆಳ್ಳಿ, ಚಿನ್ನ, ಅದಾದಮೇಲೆ ಖರ್ಜೂರ ಒಂದು 4, ಅದಾದಮೇಲೆ ಲಾವಂಚಿನಾರ್ ಅಂತ ಬರುತ್ತೆ ಅದು, ಕವಡೆ, ಗೋಮತಿ ಚಕ್ರ, ಅದಾದಮೇಲೆ ಕಮಲದ ಬೀಜ ಒಂದು 6 ಬಾದಾಮು, 6 ಗೋಡಂಬಿ, ಅದಾದಮೇಲೆ ಇನ್ನೇನು ಹಾಕ್ತೀನಿ, ಶ್ರೀಫಲ ಅಂತ ಬರುತ್ತೆ, ಗುಲ್ಗಂಜಿ ಬೀಜ ಅಂತ ಬರುತ್ತೆ, ಅರಿಶಿನ, ಕುಂಕುಮ, ಒಂದು ಹೂವು, ಇಷ್ಟನ್ನು ಹಾಕಿಬಿಟ್ಟು ಎಲೆ ಅಡಿಕೆ ಹಾಕೋರು ಎಲೆ ಅಡಿಕೆ ಹಾಕ್ತಾರೆ. ನಾನು ಕೆಲವೊಂದು ಮರ್ತೋಗ್ಬಿಡ್ತೀನಿ. ಅದಾದಮೇಲೆ ಜಾವತ್ ಪೌಡರ್ ಅಂತ ಬರುತ್ತೆ, ಅದು ತುಂಬ ಸುಗಂಧ ಪರಿಮಳವಾಗಿರುತ್ತೆ, ಅಂದರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ನಾವು ಹಬ್ಬನ ಮಾಡಬೇಕಾದ್ರೆ ಅಮ್ಮನವ್ರಿಗೆ ಅದು ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನು ಹಾಕಿ ಕಳಶನ ಮುಟ್ಟಿ ಅನುಷ್ಠಾನ ಮಾಡಿಕೊಂಡು ಅಮ್ಮ ತಾಯಿ ಚೆನ್ನಾಗಿ ಬರಲಿ ಅಂತ ಇದು ಮಾಡಿಕೊಂಡು ಮಾಡಿದೆ. ಇನ್ನು ಫೈನಲಿ ನೆನ್ನೆ ವ್ಲಾಗಲ್ಲೇ ನೋಡಿದ್ರಿ, ಮುಖವಾಡನೆಲ್ಲ ರೆಡಿ ಮಾಡಿಟ್ಟಿದ್ದೆ ಅಲ್ವಾ, ಫೇಸನ್ನು ಕೂಡ ಕಳಶನೂ ಕೂಡ ರೆಡಿ ಮಾಡಿಟ್ಟಿದ್ದೆ. ಅಂದರೆ ತೆಂಗಿನಕಾಯಿ ಕೂಡ ನೀವು ನೋಡಿದ್ರಲ್ವ, ಅದೇ ಹೇಳಿಲ್ವಾ, ಬೇಗ ಕೆಲಸ ಅಂತೂ ಸೂಪರಾಗಿ ಹೋಗ್ತಾಯಿತ್ತು. ಈ ಸೀರೆ ಉಡ್ಸೋದ್ರಲ್ಲೇ ನನಗೆ 2 ಅವರ್ ವೇಸ್ಟ್ ಆಗೋಯ್ತು. ಸಿಕ್ಕಾಬಡೆ ಬೇಜಾರಾಯಿತು. ಇನ್ನು ಪಟ ಅಂತ ರೆಡಿ ಮಾಡಿದ್ದು ಇದಾಯಿತು. ಈಗ ಫಸ್ಟ್ ಇಯರ್ ಅಲ್ವಾ, ಒಂದು ಐಡಿಯಾ ಬಂತು. ನೆಕ್ಸ್ಟ್ ಇಯರಿಂದ ನಾನು ಇನ್ನು ಕಾಲುಗಳು ಕೂರಿಸಲೇಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನೋಡಿ, ಕಾಲಿಲ್ಲ ಅಂದರೂ ಅಮ್ಮ ಅಂದರೆ ಹೆಂಗಂತೀವಿ, ನೀಟಾಗಿ ಕಾಲು ಮಡ್ಚ್ಕೊಂಡು ಕೂತ್ಕೊಂಡಿರೋ ಥರನೇ ಇದೆ ನಿಜ. ಎಲ್ಲರೂ ಸುಮಾರು ಜನ ನಮ್ಮ ಮನೆಗೆ ಬರೋರು ಎಲ್ಲರೂ ವೆಯ್ಟ್ ಮಾಡ್ತಾಯಿರ್ತಾರೆ. ಏನಕ್ಕೆ ಗೊತ್ತಾ, ಮೇನ್ಕ ಅವ್ರ ಮನೇಲಿ ಲಕ್ಷ್ಮಿ ಹೆಂಗೆ ಕೂತಿರ್ತಾಳೆ, ಹೆಂಗೆ ಡೆಕೋರೇಷನ್ ಮಾಡಿರ್ತಾಳೆ ಅಂತ. ಪ್ರತಿ ವರ್ಷವೂ ಅಷ್ಟೇ ಬಂದಾಗೆಲ್ಲ ನಾನು ತುಂಬ ಚೆನ್ನಾಗಿದೆ. ಈವನ್ ಸುಮಾರು ಜನ ಕೂಡ ನನ್ನ ಅಂದರೆ ನಮ್ಮ ಮನೆಯವರ ಮಹಾಲಕ್ಷ್ಮಿಯ ಫೋಟೋನ ಸ್ಟೇಟಸ್ಗೆ ಹಾಕಿದ್ದಾಗ ಉಂಟು. ತುಂಬ ಖುಷಿಯಾಗುತ್ತೆ ಆ ಥರ ನಮ್ಮ ಲಕ್ಷ್ಮಿನ ಇನ್ನೊಬ್ಬರು ಅವರು ಪ್ರೀತಿಯಿಂದ ಹಾಕ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತಲ್ವ. ಸೊ ನನಗೆ ಅದೆಲ್ಲ ತುಂಬ ಖುಷಿಯಾಯಿತು. ನಾನು ಈ ಸಲ ಮಲ್ಲಿಗೆ ಹೂವು ಹಾರ ಏನು ಮಾಡಿಲ್ಲ ಸ್ನೇಹಿತರೆ, ಚಾಮಂತಿಗೆ ಹೂವನ್ನೇ 1 kg ತೊಗೊಂಡಿದ್ದೆ. ಸೊ ಈ ಥರ ಚೆನ್ನಾಗಿತ್ತು. ಅದು ನಾನೇ ಬುಧವಾರ ಇದೆಲ್ಲ ವೀಡಿಯೋ ಮಾಡೋಕ್ಕೂ ನಂಗೆ ಟೈಮ್ ಇರಲಿಲ್ಲ. ಬುಧವಾರನೇ ನಾನು ಇದು ಮಾಡಿದ್ದೆ, ಏನು ಹೇಳಿ, ಹಾರ ಮಾಡಿ ಇಟ್ಕೊಬಿಟ್ಟಿದ್ದೆ. ಅದಾದಮೇಲೆ ಇಲ್ಲಿ ಕಳಶಕ್ಕೆ ನಾನು ಈ ಮುಖವಾಡನ ಹಾಕಿದ್ದೆ ಸ್ನೇಹಿತರೆ. ಏನಾಯಿತು ಅಂತಂದರೆ, ಕಳಶ ಬೆಳ್ಳಿದಲ್ವ, ಬೆಳ್ಳಿದ್ರಲ್ಲಿ ಸ್ವಲ್ಪ ತೆಂಗಿನಕಾಯಿ
ತೆಂಗಿನಕಾಯಿ ದೊಡ್ಡದು ಅಷ್ಟಕ್ಕೆ ಓಕೆ. ಈ ಮುಖವಾಡ ಕಟ್ಟೋಷ್ಟರೊಳಗೆ ಆಗೋಯ್ತು, ಕಲಶಕ್ಕೆ ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಮುಂದಕ್ಕೆ ಬಗ್ತಾನೇ ಇತ್ತು. ನಾನು ರೆಡಿ ಮಾಡಿದ್ಮೇಲೆ ನಮ್ಮ ಮನೆಯವರು, ಇಲ್ಲ ಇದು ಯಾಕೋ ಸರಿ ಬರ್ತಾ ಇಲ್ಲ, ನೀನು ಪೂಜೆಗೆ ಮುಂಚೆನೇ ನೋಡಿಕೊಂಡು ಎತ್ಬಿಡು, ಇಲ್ಲ ಅಂತಂದರೆ ನೋಡಿ ಇಲ್ಲಿ ಚೆನ್ನಾಗಿತ್ತು ಲಕ್ಷ್ಮಿ ನೋಡಿ ಮುಖವಾಡ ಕಟ್ಟಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಏನಾಯಿತು, ಅದು ಒಂಥರ ಬಗ್ಬಿಡ್ತು, ಎಲ್ಲಿ ಬಿದ್ದೋಗೋ ಥರ ಒಂದು ಸ್ವಲ್ಪ ನೀರು ಚೆಲ್ಲಿದ್ದುಂಟು ಬಗ್ಬಿಟ್ಟು. ಸೊ ಹಾಗಾಗಿ ಇನ್ನು ಬೇಡ ಅಂತ ಅಂದ್ಬಿಟ್ಟು ಮುಖವಾಡ ತೆಗೆದ್ಬಿಟ್ಟೆ. ನೆಕ್ಸ್ಟ್ ಇಯರ್ ಏನಾದರೂ ಪ್ಲ್ಯಾನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರಿಗೆ ಮುಖವಾಡ ಇಟ್ಟಿದ್ದರಿಂದ, ತುಂಬ ಚೆನ್ನಾಗಿತ್ತು. ಬಟ್ ನಾನು ಕರೆಕ್ಟಾಗಿ ಕಟ್ಟಿಲ್ವೋ ಏನೋ, ನೆಕ್ಸ್ಟ್ ಇಯರ್ ಸ್ವಲ್ಪ ಪ್ಲ್ಯಾನ್ ಮಾಡಿ ಮುಖವಾಡನ ನಾನು ಅದೇ ಅಂದ್ಕೊಂಡಿದ್ದೆ. ಇಷ್ಟು ವರ್ಷದಿಂದ ನಮ್ಮ ಜೊತೆನೇ ಪೂಜೆ ಮಾಡ್ಕೊಂಡಿದ್ದು, ಈ ವರ್ಷ ಪಾಪ ಹಾಕಿರೋದನ್ನು ತೆಗಿಯೋ ಥರ ಆಗೋಯ್ತಲ್ಲ ಅಂತ. ಅದೇ ನಾನು ಹೇಳೋದು, ಕೆಲವೊಂದು ಸಲ ಕೆಲವೊಂದು ಎಡವಟ್ಟುಗಳಾಗ್ಬಿಡ್ತವೆ, ನಮಗೆ ಗೊತ್ತಿರಲ್ಲ. ಬಟ್ ಯಾರೂ ಗೊತ್ತು ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಮಾಡೋವಾಗ ಮರ್ತೋಗ್ತೀವಿ, ಕೆಲವೊಂದು ಮಾಡದೇ ಇರ್ಬೋದು. ಒಂದೊಂದು ಸಲ ಏನೋ ಒಂದು ಮಾಡೋದು ಮರ್ತೋಗ್ಬಿಟ್ಟಿರ್ತೀವಿ, ಇಲ್ಲ ಕೆಲವೊಂದು ಸಲ ಮಾಡೋಕ್ಕೋಗಿ ಏನೋ ಆಗುತ್ತೆ. ಹಂಗಂತ ಅಯ್ಯೋ ಹಿಂಗೆ ಆಗೋಯ್ತಲ್ಲ, ಅಯ್ಯೋ ಇದು ಒಳ್ಳೇದಾ ಕೆಟ್ಟದ್ದಾ ಅಂತ ಯೋಚನೆ ಮಾಡೋದಕ್ಕಿಂತ ಅದು ನಮಗೆ ಒಂದು ಮುನ್ನೆಚ್ಚರಿಕೆ, ಓಕೆನಾ. ಸೊ ನಾನು ಈಗ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಆ ಥರ ಆಗಿದ್ದು ತುಂಬ ಒಳ್ಳೆಯದಾಯಿತು ಅಲ್ವಾ. ನಮಗೆ ಒಂದು ಓಕೆ, ನೆಕ್ಸ್ಟ್ ಟೈಮ್ ಈ ಥರ ಮಾಡಬಾರ್ದು, ಪೂಜೆ ಎಲ್ಲ ಆದಮೇಲೆ ಆ ಥರ ಕಳಶ ಮುಂದಕ್ಕೆ ಬಂದ್ಬಿಟ್ಟು ತೆಂಗಿನಕಾಯಿ ಕೆಳಗಡೆ ಇದಾಗ್ಬಿಟ್ಟಿದ್ದಿದ್ರೆ ಎಷ್ಟು ಕಷ್ಟ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪಾಪ ನೋಡಿ ನಮ್ಮ ಮನೆಯವರು ಎಲ್ಲನೂ ತರಕಾರಿಗೆ ಯಾಕೆ ತೊದಲ್ತಾ ಇದ್ದೀನಿ, ಹಣ್ಣುಗಳನ್ನೆಲ್ಲನೂ ತೊಳೆದು ಎಲ್ಲನೂ ಒರೆಸಿ ಪೂಜೆ ಸಾಮಾನೆಲ್ಲ ಬೆಳಕು ಕೊಟ್ಟು, ಓ ಮೈ ಗಾಡ್, ಅವರಿಲ್ಲ ಅಂದಿದ್ರೆ ಈ ವರ್ಷ ನನ್ನ ಕತೆ ಅಷ್ಟೇ ಗೋವಿಂದ ಅಂದಂಗೆ ಆಗೋಗಿತ್ತು. ಅದರಲ್ಲಿ ಎಷ್ಟು ಹೆಲ್ಪ್ ಮಾಡಿಕೊಟ್ರು ಅಂತಂದರೆ ಪ್ರತಿಯೊಂದರಲ್ಲೂ ಸಪೋರ್ಟ್. ಅದೇ ಹೇಳೋದು, ಮನೇಲಿ ನಾವು ಯಾವಾಗಲೂ ಅಷ್ಟೇ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಖುಷಿಯಾಗಿರ್ತೀವಿ, ನಮ್ಮ ಮನೆಯಲ್ಲೂ ಪ್ರಶಾಂತವಾಗಿರುತ್ತೆ. ಮನಸ್ಸಲ್ಲಿ ಅಂದ್ಕೊತಾ ಇರ್ತೀವಿ, ಎಲ್ಲರೂ ನನ್ನ ಹತ್ರ ಹೇಳ್ತಾರಲ್ಲ, ಅಯ್ಯೋ ನಮ್ಮ ಮನೇಲಿದ್ದಾರೆ ಏನೂ ಮಾಡ್ಕೊಡಲ್ಲ ಏನು, ಅವಾಗ ನಾನು ಅಂದ್ಕೊಳ್ಳೋದು ಟಚ್ ವುಡ್ ನಮ್ಮ ಮನೆಯವ್ರು ನನಗೆ ಹೆಲ್ಪ್ ಮಾಡ್ಕೊಡ್ತಾರಲ್ವಾ ಅಂತ ಅನ್ನೋದು ಅನಿಸುತ್ತೆ. ಅಂಥದ್ರಲ್ಲೂ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಬಿಡಲ್ಲ ನಾನು, ನೀನಿನ್ನೂ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ. ನಾನು ನೋಡಿ ಬೇಗ ಎಲ್ಲ ಜೋಡಿಸ್ಬಿಟ್ಟು ಕರೆಕ್ಟಾಗಿ 4:20 ಆಗಿತ್ತು. ನಮಗೇನೆಂದರೆ 5 ಗಂಟೆ ಅಷ್ಟರೊಳಗಡೆ ಪೂಜೆ ಮಾಡಿಬಿಡ್ಬೇಕು ಅನ್ನೋದು ನನ್ನ ಟಾರ್ಗೆಟ್ ಇತ್ತು. ನಮ್ಮ ಮನೆಯವರು ಬೇಗ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡ್ಬಂದ್ಬಿಡ್ತೀನಿ. ನಾನು ಬೇಗ ಗೀಸರ್ ಎಲ್ಲ ಹಾಕಿ ನೀರು ಕಾಯಿಸಿಟ್ಟಿದ್ದೆ, ಬೇಗ ಹೋಗಿದ್ದೆ, ಬೇಗ ಸ್ನಾನ ಮಾಡ್ಕೊಂಡು ಬಂದಿದ್ದೆ, ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಅಮ್ಮನವರು ಪೂಜೆ ಮಾಡೋವಾಗ ನಾವು ರೆಡಿ ಆಗೋದು ಮುಖ್ಯ ಅಲ್ಲ, ದೇವ್ರ ಪೂಜೆ ಮಾಡೋದು ಮುಖ್ಯ ಅಂದ್ಬಿಟ್ಟು ಜಸ್ಟ್ ಸ್ಟಿಕ್ಕರ್ ಒಂದು ಇಟ್ಕೊಂಡಿದ್ದೆ, ಬಂದಿದ್ದೆ. ಆ ಕೂದಲು ಕೂಡ ಆರಿಸ್ಲಿಲ್ಲ, ಒಂದು ಕ್ಲಿಪ್ ಹಾಕ್ಕೊಂಡಿದ್ದೆ, ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೆ, ಇನ್ನು ದೀಪ. ಇಲ್ಲಿ ಏನಪ್ಪ ಅಂತಂದರೆ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹಬ್ಬ ಮಾಡ್ತಾರೆ ಸ್ನೇಹಿತರೆ. ಕೆಲವರು ನಾನು ಕೂಡ ವಿಗ್ರಹಗಳಿಟ್ಟಿದ್ದೀನಿ, ಲಕ್ಷ್ಮಿ, ಗಣೇಶ, ಕಾಮಧೇನು ವಿಗ್ರಹ ಇಟ್ಟಿದ್ದೀನಿ. ಸೊ ಎಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಎಲ್ಲದಕ್ಕೂ ಹೂವು ಇಟ್ಬಿಟ್ಟು ಇಲ್ಲಿ ಆಣೆಗಳನ್ನ ಇಟ್ಟಿದ್ದೀನಿ, ಬೆಳ್ಳಿ ಕಳಶ ಇಟ್ಟಿದ್ದೀನಿ. ಕೆಲವರು ಹೆಂಗೆ ಅಂತಂದರೆ ತುಂಬ ಶಾಸ್ತ್ರೋಕ್ತವಾಗಿ ಅಭಿಷೇಕ ಎಲ್ಲ ಮಾಡಿ ಫುಲ್ಲು ಪೂಜೆ ಎಲ್ಲ ಮಾಡ್ತಾರೆ. ಸೊ ನಾನು ವರ್ಷ ಹೇಗೆ ಮಾಡ್ತೀನಿ ಅಂತಂದರೆ, ಫುಲ್ ಎಲ್ಲರೂ ರೆಡಿ ಮಾಡಿಬಿಟ್ಟು ಮಾಮೂಲಿ ಮನೆಯಲ್ಲಿ ದೀಪ ಹೇಗೆ ಹಚ್ಚಿ ಪ್ರಾರ್ಥನೆ ಮಾಡಿ ಕಾಯಿ ಹೊಡಿತೀವೋ ಸೇಮ್ ಅದೇ ರೀತಿಯಾಗಿಯೇ ನಾನು ಇಲ್ಲಿ ಪೂಜೆ ಮಾಡ್ತಾ ಇರೋದು, ಓಕೆನಾ. ಕೆಲವರು ಕುಂಕುಮಾರ್ಚನೆ ಮಾಡ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ, ಪ್ರತಿಯೊಂದು ಅಷ್ಟೋತ್ತರ ಓದಿ ಮಾಡ್ತಾರೆ. ಇಲ್ಲಿ ನಾವು ಪೂಜೆ ಮಾಡಬೇಕಾದ್ರೇ ಸುಮಾರು 4 ಗಂಟೆಯಿಂದನೇ ಫುಲ್ ಆ್ಯಂಡ್ ಫುಲ್ಲು ಒಂದು 6-7 ಗಂಟೆವರೆಗೂ ಅಷ್ಟೋತ್ತರಗಳು ಓಡ್ತಾನೇ ಇತ್ತು. ಸೊ ಹಂಗಾಗಿಯೇ ಅಷ್ಟೋತ್ತರಗಳೆಲ್ಲ ಹಾಕ್ಕೊಂಡು ಇಬ್ಬರೂ ಸೇರಿ ಬೇಗ ಪೂಜೆ ಅನ್ನೋದನ್ನು ಮುಗಿಸಿದ್ವಿ ಸ್ನೇಹಿತರೆ. ಫೈನಲಿ ನಮ್ಮ ಮನೆ ಲಕ್ಷ್ಮಿ ಹಬ್ಬ ಸಕ್ಸಸ್ಫುಲ್ಲಾಗಿ ಆಯಿತು. ಇನ್ನು ನೈವೇದ್ಯ ಏನು ಮಾಡಿದ್ನಿ ಅಂತಂದರೆ, ನನಗೆ ಟಾರ್ಗೆಟ್ ಇದ್ದಿದ್ದು 4:15 ಅಷ್ಟರೊಳಗಲ್ವಾ, ಹಂಗೂ ಟೈಮ್ ಆಗೋಯ್ತು ಅಂದಾಗ ನನಗೆ ನನ್ನ ಫ್ರೆಂಡ್ ಹೇಳಿದರು, ಶರೋರು, ನಿನ್ಗೆ ಏನಾಗುತ್ತೋ ಏನಾಗಲ್ವೋ ಆ ಟೈಮ್ಗೆ ನೀನು ಮಾಡೋಕ್ಕಾಗಲ್ಲ ಅಂತಂದರೆ ನೀನೇನು ಮಾಡಬೇಕು ಅಂತಂದರೆ, ಹಾಲು ಕಾಯಿಸ್ಬಿಟ್ಟು ಹಾಲೊಳಗಡೆ ಸಕ್ಕರೆ ಹಾಕಿ ಕಾಯಿಸಿಟ್ಬಿಟ್ಟು ಫಸ್ಟು ಅಮ್ಮನಿಗೆ ಹಾಲು ಕುಡಿಯೋ ಥರ ನೈವೇದ್ಯ ಇಟ್ಬಿಡು, ಅದಾದಮೇಲೆ ಪೂಜೆ ಮಾಡಿಬಿಡು ಬೇಗ, ಅದಾದಮೇಲೆ ನೀನು ಯಾವಾಗ ಬೇಕಾದ್ರೂ ಪ್ರಸಾದಗಳು ಮಾಡ್ಕೋಬೋದು ಅಂತ. ಇದು ಬೆಸ್ಟ್ ಐಡಿಯಾ ಅಂದ್ಬಿಟ್ಟು ಫಸ್ಟು ನಾನು ಹಾಲು ಕಾಯಿಸ್ಬಿಟ್ಟು
ಹಾಲು ಸಕ್ಕರೆ ಹಾಕಿ ಕಾಯಿಸ್ಬಿಟ್ಟು ಇಟ್ಬಿಟ್ಟೆ. ಇನ್ನು ಎಲ್ಲನೂ ನಾನು ಮನೆಯಲ್ಲೇ ಮಾಡಿದ್ದ ಅಡುಗೆ ಅಂತಂದರೆ ನಾನು ಮನೇಲಿ ಒಂದೇ ಒಂದು ಅಡುಗೆನೂ ಮಾಡಿಲ್ಲ ಸ್ನೇಹಿತರೆ. ನಿಮಗೆ ಗೊತ್ತು, ಇರೋ ಬ್ಯುಸಿ ಶೆಡ್ಯೂಲಲ್ಲಿ ತುಂಬಾ ಕಷ್ಟ. ಹಂಗಾಗಿನೇ ನಾನು ನಮ್ಮ ಮನೆಯವರಿಬ್ಬರೂ ಸೇರಿ ಪೂಜೆ ಮಾಡ್ತಾಯಿದ್ದೀವಿ. ಮನೇಲಿ ಆ ಥರ ಇಬ್ಬರೂ ಸೇರಿ ಪೂಜೆ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ ಅಲ್ವಾ. ನನಗೆ ತುಂಬ ತುಂಬ ಖುಷಿ ಈ ಥರ ಮನೇಲಿ ಇಬ್ಬರು ಇದ್ದು ಪೂಜೆ ಮಾಡೋದು. ಆ ದೇವರ ಅನುಗ್ರಹ ಎಲ್ಲರ ಮೇಲೂ ಇರಬೇಕು, ಯಾವಾಗಲೂ ನಾನೇ ಮಾಡೋದು ಅಂತ ಏನಿಲ್ಲ. ಸೊ ಲಕ್ಷ್ಮೀ ಹಬ್ಬದಲ್ಲಂತೂ ನಿಜವಾಗ್ಲೂ ಯಾವಾಗಲೂ ವರ್ಷನೂ ಅಷ್ಟೇ ಇಬ್ಬರು ಸೇರಿ ತುಂಬ ನಿಷ್ಠೆಯಿಂದ, ನಮ್ಗೆ ಗೊತ್ತಿಲ್ದಿರೋನೋ ಕೆಲವೊಂದು ತಪ್ಪುಗಳಾಗ್ಬಿಡುತ್ತೆ, ಕೆಲವೊಂದು ಎಡವಟ್ಟುಗಳು ಮಾಡಿಬಿಡ್ತೀವಿ. ಅದನ್ನೆಲ್ಲ ನೀನೇ ಕ್ಷಮಿಸ್ಕೋಬೇಕಮ್ಮ ಅಂತ ಹೇಳಿ ಬೇಡ್ಕೊಂಡು ಇದು ಮಾಡ್ತೀವಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಅಮ್ಮನವರು ಕೂಡ ಇನ್ನೂ ತೆಗ್ದಿಲ್ಲ, ಹುಣ್ಣಿಮೆ ಅಲ್ವಾ, ನಾಳೆ ಸಂಡೇ ತೆಗಿಯೋಣ ಅಂತ ಅಂದ್ಬಿಟ್ಟು, ಅಂದರೆ ನೀವು ಈ ಬ್ಲಾಗ್ ಸಂಡೇ ನೋಡ್ತಾ ಇರ್ತೀರ, ಸಂಡೇ ತೆಗಿಯೋಣ ಅಂತ ಅಂದ್ಬಿಟ್ಟು ಇಬ್ಬರು ಕೂತ್ಕೊಂಡು ಪ್ರಶಾಂತವಾಗಿ ನಮ್ಮ ಮನಸ್ಸುಗಳಲ್ಲಿ ಏನೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ದೇವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಬ್ಬರೂ ಅಷ್ಟೇ ಇರೋದು ಒಂದೇ ಆಸೆ, ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೋಬೇಕು ನಮಗೆ ಅಂತ. ಕೆಲವೊಂದು ಆಸೆಗಳಿರ್ತಾವಲ್ಲ, ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ಕೊಳ್ಳೋ ಶಕ್ತಿ ಕೊಡು, ಕಷ್ಟಪಡೋಕ್ಕೆ ಶಕ್ತಿ ಕೊಡು, ಕಷ್ಟಪಟ್ಟು ಮುಂದೆ ಬರೋ ಥರ ಮಾಡು ಅನ್ನೋ ಥರ ಇಬ್ಬರು ಬೇಡ್ಕೊತೀವಿ. ಎವ್ರಿ ಇಯರು ನಾನು ವ್ರತ ಮಾಡಿದ ನಂತರ ನನ್ನ ಹಸ್ಬೆಂಡ್ ಕೈಲಿ ಅರಿಶಿನ ಕುಂಕುಮ ಇಟ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳ್ಳೋದು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಮಾಡ್ತೀನಿ. ನಾ ಇಲ್ಲಿ ವ್ರತ ಮಾಡಿ ದಾರಗಳೆಲ್ಲ ಕಟ್ಕೋಬೇಕು ಅಂತಾರೆ. ನಾವು ಯಾವ ವರ್ಷವೂ ಅದನ್ನು ರೂಢಿ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಒಂದು ವರ್ಷನೇನೋ ಕಟ್ಕೊಂಡಿದ್ದೆ, ಇನ್ನೊಂದು ಮರ್ತೋಗ್ಬಿಟ್ಟಿರ್ತೀವಿ ಮೇಯ್ನು ಟೈಮಿಗೆ ಕರೆಕ್ಟಾಗಿ ಇದು ಮಾಡಬೇಕು ಅಂತ. ಇದೆಲ್ಲ ನಾನು ಹೇಳಲ್ವಾ, ಒಬ್ಬೊಬ್ಬರು ಮಾಡಿದ್ರೆ ಪ್ರತಿಯೊಂದೂ ಉಳ್ಳಾಗಡ್ಡಿಯಿಂದ ಇದು ಅದು ಹಿಂಗೆ ಮಾಡಬೇಕು ಅನ್ನೋದಿರುತ್ತೆ. ಬಟ್ ನಮಗೆ ಗೊತ್ತಿರೋ ಥರ ಅಮ್ಮನಿಗೆ ಗೊತ್ತು, ಯಾರ್ಯಾರಿಗೆ ಹೆಂಗೆ ಗೊತ್ತಿರುತ್ತೆ, ಅವ್ರಿಗೆ ಎಷ್ಟು ಮಾತ್ರ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟರ ಮಟ್ಟಿಗೆ ನಾವು ತಿಳ್ಕೊಂಡು ಮಾಡಿದ್ರೆ ಸಾಕು ಅನ್ನೋದು ನನ್ನ ಒಂದಿದು. ಇನ್ನು ದೇವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಇದು ಮಾಡಿದ್ದೆ. ಇನ್ನು ಇಲ್ಲಿ ಕೂಡ ಸುಮಾರು ಜನ ಬಂದವ್ರು ಕೇಳ್ತಾಯಿದ್ರು, ಹಿಂದೆ ನೀನು ಲಕ್ಷ್ಮೀ ಫೋಟೋ ಇಟ್ಟೇ ಇಲ್ಲ ಅಂತ. ನಾನು ಈ ಫೋಟೋನ ಎತ್ಕೊಂಡೋಗಿ ಅಲ್ಲಿ ಇಟ್ಬಿಟ್ರೆ ಇಲ್ಲಿ ನಮ್ಮ ವೆಂಕಟೇಶ್ವರ ಸ್ವಾಮಿ, ನರಸಿಂಹಸ್ವಾಮಿಗೆ ಕಂಪ್ನಿ ಯಾರು ಕೊಡ್ತಾರೆ ನೀವೇ ಹೇಳಿ. ನಮ್ಮ ಮನೇಲಿ ಈ ಫೋಟೋಸು ಅಚ್ಚುಕಟ್ಟಾಗಿ ದೇವ್ರ ಮನೆಗೆ ತಕ್ಕನಂಗೆ ನಾನು ಇದು ಮಾಡಿದ್ದೀನಿ. ಸೊ ಹಂಗಾಗಿನೇ ಇನ್ನು ಇವತ್ತು ತೆಗಿಲಿಲ್ಲ. ನಾನು ಲಕ್ಷ್ಮೀ ವಿಗ್ರಹನ ಮುಂದೆ ಇಟ್ಟಿದ್ದೀನಲ್ವಾ, ಲಕ್ಷ್ಮೀ ಕಲಶ ಇಟ್ಟಿದ್ದೀನಿ, ಲಕ್ಷ್ಮೀ ದೇವಿನ ಇಟ್ಟಿದ್ದೀನಿ ಸರಿ ಅಂತ ಅಲ್ಲೇ ಇಟ್ಟು, ಅಂದರೆ ಮನೆ ದೇವ್ರ ಹತ್ರನೇ ಇಟ್ಟು ಪೂಜೆ ಮಾಡಿದ್ದೀನಲ್ವ, ಅದು ಒಳ್ಳೆಯದು ಅಂತ. ಇನ್ನು ಈಚೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಫೈನಲಿ ಎಲ್ಲ ಆಗಿತ್ತು ಸ್ನೇಹಿತರೆ. ಫೈನಲಿ ನಮ್ಮ ಮನೆ ದೇವರು ಈ ಥರ ಇದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಅಮ್ಮ ಬಂದು ನಮ್ಮ ಮನೆಯಲ್ಲಿ ಈ ಥರ ನೆಲೆಸಿದ್ದಾಳೆ. ನಿಮ್ಮೆಲ್ರಿಗೂ ನಮ್ಮ ಲಕ್ಷ್ಮಿ ಅಮ್ಮನವ್ರ ಕಡೆಯಿಂದ ಒಳ್ಳೆಯದಾಗಲಿ, ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲನೂ ಸಕ್ಸಸ್ಫುಲ್ ಆಗಲಿ, ನಿಮಗೆ ಆದಷ್ಟು ಬೇಗ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಈಡೇರೋ ಥರ ಅಮ್ಮ ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಹಾಗೆ ನನಗೂ ಕೂಡ ಒಳ್ಳೇದು ಮಾಡಲಿ, ಅಮ್ಮನೂ ಚೆನ್ನಾಗಿರಲಿ, ನೀವು ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿದ್ದು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ ದೇವರು, ಅಷ್ಟೇ ಅಲ್ವಾ. ಸೂಪರಾಗಿ ಬಂದಿದ್ದಾರಲ್ವ. ನಮಗಂತೂ ನಿಜ ಲಕ್ಷ್ಮೀನ ರೆಡಿ ಆಗಿಬಿಟ್ರೆ ದಿನಕ್ಕೆ 100 ಸಲ ಮುಖನ ನೋಡ್ತಾನೇ ಇರ್ತೀನಿ ಕೂತ್ಕೊಂಡು. ಕೆಲವೊಂದು ನಾರ್ಮಲಾಗಿ ಮಾತಾಡ್ತಾ ಇರ್ತೀನಿ, ಹಿಂಗಿಂಗೆಲ್ಲ ಆಯಿತು, ಇವತ್ತು ಇಷ್ಟೆಲ್ಲ ಆಯಿತು, ನೀನೇ ತಾನೇ ಮಾಡಿದ್ದು, ನೀನೇ ತಾನೇ ಹಿಂಗೆ ಮಾಡಿಸಿದ್ದು, ನೀನೇ ತಾನೇ ಹಿಂಗೆ ಮಾಡಿಸ್ಕೊಂಡಿದ್ದು ಅಂತ ಪ್ರತಿಯೊಂದು ಮನಸ್ಸಿಂದ ಅಮ್ಮನ ಜೊತೆ ನಾನು ಮಾತಾಡ್ತಾನೇ ಇರ್ತೀನಿ. ಸೊ ಫೈನಲಿ ಅಂತೂ ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಮ್ಮನವರು ಹೀಗಿದ್ದಾರೆ. ತುಂಬ ಖುಷಿ ಆಯಿತು. ಇನ್ನು ಸಿಕ್ಕಾಬಟ್ಟೆ ನನಗೆ ಏನಾಯಿತು ಅಂತಂದರೆ, ಪೂಜೆ ಎಲ್ಲ ಮಾಡಿ ನಾನು ವ್ರತ ಮಾಡಿದ ಮೇಲೆ ಒಂದು 2-3 ಅವರ್ಸ್ ಆದರೂ ಮಲ್ಕೊಬಿಡ್ತೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಮುಂದಿನ ದಿನ ಫುಲ್ ಡೇ ನಿದ್ದೆ ಇರಲ್ಲ. ಅದರಲ್ಲೂ ಬುಧವಾರ ಕೂಡ ನಾನು ಮಲಗಿದ್ದು 1 ಗಂಟೆ ಆಗಿತ್ತು. ಸೊ ಹಾಗಾಗಿನೇ ಎವ್ರಿ ಇಯರು ನಾನು ವ್ರತ ಮಾಡಿಬಿಟ್ಟು ಒಂದು 8 ಬೇಗ ಮಾಡಿಬಿಟ್ರೆ ಬೇಗ ಮಲ್ಕೊಂಡು ಬೇಗ ಎದ್ದುಬಿಡ್ತೀನಿ. ಇಲ್ಲಿ ಮಲಗಿದ್ದು ಎದ್ದಿದ್ದೀನಿ, ಫುಲ್ ಆ್ಯಂಡ್ ಫುಲ್ಲು ತಲೆನೋವು. ಇಲ್ಲಿ ರಿಟರ್ನ್ ಗಿಫ್ಟ್ಸು ಬರೋರಿಗೆ ನಾನು ಏನಿಲ್ಲ ರಿಟರ್ನ್ ಗಿಫ್ಟ್ಸ್ ಅಂದರೆ, ನಾನು ತಾಂಬೂಲಕ್ಕೆ ಏನೇನೆಲ್ಲ ಕೊಡ್ತಾಯಿದ್ದೀನಿ ಅಂತಂದರೆ, ಒಂದು ಸ್ಟೀಲ್ ಬೌಲು, 2 ಎಲೆ ಅಡಿಕೆ, ಬಾಳೆಹಣ್ಣು, ಒಂದೊಂದು ಮೂಸಂಬಿ, ಒಂದೊಂದು 2 ಬಳೆ ಸ್ನೇಹಿತರೆ. ನೋಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸುಮಾರು ಕರೆಕ್ಟಾಗಿ ನಾನು 60 ಪ್ಲೇಟ್ ತಂದಿದ್ದೆ ಸ್ನೇಹಿತರೆ. ಈ 60 ಪ್ಲೇಟಲ್ಲಿ ಕರೆಕ್ಟಾಗಿ ಉಳಿದಿದ್ದು ಎಷ್ಟಪ್ಪ ಅಂತಂದರೆ
ಒಂದು 3 ಏನೋ ಉಳಿದಿತ್ತು. ಅಲ್ಲಿಗೆ 57 ಜನ ಬಂದಿದ್ದಾರೆ ನಮ್ಮ ಮನೆಗೆ. ಹತ್ರ 55-56 ಜನ ಮೇಲೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಪಡೋ ವಿಷಯ. ಆ್ಯಂಡ್ ಫೈನಲಿ ನಾನು ರೆಡಿಯಾಗಿದ್ದೆಲ್ಲ ಫೋಟೋನೇ ವೀಡಿಯೋನೋ ಮಾಡ್ಕೊಳಕ್ಕಾಗಿಲ್ಲ. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ, ಅಂದರೆ ನಾನು ಯಾವ ಥರ ಎಲ್ಲ ರೆಡಿ ಆಗ್ತೀನಿ ಏನು ಅಂತ. ಬಟ್ ರೆಡಿ ಆಗಿದ್ದೆಲ್ಲ ತೋರ್ಸೋಕ್ಕಾಗಿಲ್ಲ. ಬಟ್ ಈ ಥರ ಅಂತೂ ರೆಡಿಯಾಗಿದ್ದೆ. ಫ್ರೀ ಪ್ಲೀಟಿಂಗ್ ಮಾಡಿಸಿದ್ನ ಸ್ಯಾರಿನ. ಸೊ ನಾನು ಏನಕ್ಕೆ ಯಾವಾಗಲೇ ಹೇಳಿದ್ದು ಅಂತಂದರೆ, ನನ್ನ ಲೈಫಲ್ಲೇ ಈ ವರ್ಷ ನಾನು ಮರೆಯೋಕ್ಕಾಗಲ್ಲ ಅಂತ ಏನಕ್ಕೆ ಹೇಳಿದೆ ಅಂತಂದರೆ, ನೀವು ನಂಬ್ತಿರೋ ಇಲ್ವೋ ನಿಜವಾಗ್ಲೂ ನನ್ನ ಮದುವೆಗೂ ಕೂಡ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗೇ ಇಲ್ಲ. ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಅವಾಗ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನಮಗೆ. ಅವಾಗ ಗೊತ್ತಾಗ್ತಾನೂ ಇರಲಿಲ್ಲ 15 ಇಯರ್ಸ್ ಬ್ಯಾಕ್ ಅಂತಂದರೆ. ನನಗೆ ಫಸ್ಟ್ ಟೈಮ್ ನನ್ನ ಈ ಒಂದು ಸ್ಯಾರಿ ಲುಕ್ಕು, ಅಂದರೆ ಸಾಮಾನ್ಯವಾಗಿ ನಾನು ಪಿನ್ ಅಂತೂ ಮಾಡಲ್ಲ, ಯಾವಾಗಲೂ ಸಿಂಗಲ್ ಪಿನ್ನೇ. ಬಟ್ ಈ ಸಲ ಅಂತೂ ನಾನು ವೆಯ್ಟ್ ಲಾಸ್ ಮಾಡಿರೋದ್ರಿಂದ ನಾನು 100ಗೆ 100% ಈ ಥರನೇ ರೆಡಿ ಆಗಬೇಕು ಅಂತಲೇ ನಾನು ರೆಡಿಯಾಗಿದ್ದೀನಿ. ಸಾಯಂಕಾಲ ಅಂತೂ ಮತ್ತೆ ಅಮ್ಮನವ್ರಿಗೆ ದೀಪ ಹಚ್ಚಿ, ಮಧ್ಯದಲ್ಲಿ ಬೆಳಗ್ಗೆ ಪಾಯಸ ಮಾಡಿಟ್ಟಿದ್ದೆ. ಅದಾದಮೇಲೆ ಸಾಯಂಕಾಲ ಕಡಲೆಕಾಳು ಉಸ್ಲಿ, ಅದಾದಮೇಲೆ ಉದ್ದಿನ ಬೇಳೆಯಲ್ಲಿ ನೆನೆಸ್ಬಿಟ್ಟು ಅದನ್ನು ಸಿಹಿ ಬೋಂಡ ಥರ ಮಾಡಿದ್ದೆ. ಸೊ ಅದನ್ನು ನೈವೇದ್ಯವಾಗಿ ಇಟ್ಟಿದ್ದೆ. ಬಂದವ್ರು ಪ್ರತಿಯೊಬ್ಬರಿಗೂ ಕಡಲೆಕಾಳು ಉಸ್ಲಿ ಮತ್ತು ಸ್ವೀಟ್ ಅದೇ ಬೋಂಡ ಕೊಟ್ಟು ತಾಂಬೂಲ ಕೊಟ್ಟು ಮಾಡಿದೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಇಲ್ಲಿ ನನಗೆ ತುಂಬ ಲೇಟ್ ಆಗೋಯಿತು. ಯಾಕೆ ಅಂತಂದರೆ, ನನಗೆ ಅದೇ ಹೇಳ್ತಾ ಇಲ್ವಾ ಟೆನ್ಷನಲ್ಲಿ ಪಾಪ ತೇಜುಮ್ಮನ ಫೋಟೋ ಇಡಿಸ್ಕೊಂಡಿಲ್ಲ. ತೇಜುಮ್ಮದು ನನ್ನ ಮಗನೂ ಪಾಪ ಅವನು ಅದು ಇದು ಅಂತ ಮಾಡ್ತಾವನೆ. ನಮಗೆ ಒಂಥರ ಕೈಕಾಲು ಹೊಡೆದೇ ಇರೋ ಥರ ಆಗೋಯಿತು. ಏನಾಯಿತು ಅಂತಂದರೆ, ಅಮ್ಮನವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ನೋಡಿ, ನೀವು ನೋಡ್ತಾ ಇರಿ, ನನಗೆ ಹೇಳ್ತಾ ಇರ್ತೀನಿ ಕೇಳಿಸ್ಕೊಳ್ಳಿ. ಮಲಗಿ ಎದ್ದೆ ಒಂದು 11 ಗಂಟೆ 12 ಗಂಟೆಗೆ. ಈ ಮಧ್ಯದಲ್ಲಿ ರಾತ್ರಿ ಪೂಜೆ ಆದಮೇಲೆ ಒಬ್ರಿಗೋಗಿ ಸ್ಯಾರಿ ಉಡ್ಸ್ಕೊಟ್ಟು ಬಂದೆ ಒಂದು 5 ಗಂಟೆಗೆ ನಮ್ಮ ಬಿಲ್ಡಿಂಗಲ್ಲೇ ಒಬ್ಬರು ಫ್ರೆಂಡ್ಗೆ. ಅದಾದಮೇಲೆ ಪೂಜೆ ಅಂದರೆ ಬೆಳಗ್ಗೆ ಮಲಗಿ ಎದ್ದಿದ್ದೀನಿ. ಒಂದು 3 ಅವರ್ ಚೆನ್ನಾಗಿ ಮಲಗಿದ್ದೆ. ಅವಾಗ ಏನೂ ಇರಲಿಲ್ಲ. ಆಮೇಲೆ ಸ್ಟಾರ್ಟ್ ಆಯಿತು ತಲೆನೋವು. ಯಾಕೆ ಹೇಳ್ತೀರಾ ತಲೆನೋವು? ಫ್ರೆಂಡ್ ಮನೆಗೆ ಹೋಗಿದ್ದೆ, ಶರು ಮನೆಗೆ ಹೋಗಿದ್ರೆ ಶರು ಪಾಪ ಒಬ್ಬಟ್ಟಂತೆ ಎಲ್ಲನೂ ಮಾಡಿಕೊಟ್ರು. ಎಲ್ಲ ತಿಂದುಬಿಟ್ಟು ಬಂದೆ. ಕಾಫಿ ನನಗೆ ಹೆಡ್ಡೇಕ್ ಸ್ಟಾರ್ಟ್ ಆಗಿದೆ ಅಂದರೆ ಪಾಪ ಸ್ಟ್ರಾಂಗಾಗಿ ಕಾಫಿನೂ ಹಾಕ್ಕೊಟ್ರು. ಮನೆಗೆ ಬರ್ತೀನಿ, ಆಗಲಿಲ್ಲ ಅಂದರೆ ಆಗಲಿಲ್ಲ. ಫುಲ್ಲು ವಾಮಿಟಿಂಗ್ ಆಗೋಯಿತು. ನಾನು ಸುಮಾರು ಜನ ಕೇಳ್ತಾ ಇರ್ತೀರ ನಿಮ್ಮ ಅಮ್ಮನ ವೀಡಿಯೋದಲ್ಲಿ ತೋರಿಸಿ ಅಂತ. ಇವರೇ ನಮ್ಮಮ್ಮ. ಸೊ ಅಮ್ಮನೂ ಬಂದು ಪಾಪ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಅವರು ಬಂದಿದ್ದು ಲೇಟ್ ಆಗೋಯಿತು. ಮಕ್ಕಳನ್ನ ಹಿಡ್ಕೊಂಡು ಅವರು ಕರ್ಕೊಂಡು ಬರೋದು ಎಲ್ಲನೂ. ಸೊ ಅಮ್ಮನೂ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿ ಎಲ್ಲರೂ ಬಂದು ಅವ್ರವ್ರ ಮಕ್ಕಳನ್ನ ಬೇರೆಯವ್ರು ಬಂದು ಹೊಗಳೋವಾಗ ತುಂಬ ಖುಷಿಯಾಗುತ್ತಲ್ಲ. ಪ್ರತಿಯೊಬ್ಬರು ಬಂದು ಹೇಳ್ತಾ ಇದ್ದಿದ್ದು, ಅಮ್ಮನವ್ರು ಎಷ್ಟು ಚೆನ್ನಾಗಿದ್ದಾರೋ ಅದಕ್ಕಿಂತ ಸೂಪರಾಗಿದೆಯಾ, ಅಷ್ಟೇ ಚೆನ್ನಾಗಿದೆಯಾ ಮನೆ, ಲಕ್ಷ್ಮೀ ಹಬ್ಬ ಎಲ್ಲ ನಿನ್ನ ಮೈ ಮೇಲೆ ಇದೆ. ಎಷ್ಟೊಂದು ಒಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು ಅಂತಂದರೆ ನಿಜವಾಗ್ಲೂ ಅಮ್ಮ ಲಾಸ್ಟಲ್ಲಿ ಸುಮಾರು ಜನ ಬಂದವರಲ್ಲಿ 90% ಜನ ದೃಷ್ಟಿ ತೆಗೆದ್ಬಿಡಿ, ನಿಮ್ಮ ಮಗಳಿಗೆ ದೃಷ್ಟಿ ತೆಗೆದ್ಬಿಡಿ ಅಂತ. ಇನ್ನು ಅಮ್ಮ ದೃಷ್ಟಿ ಎಲ್ಲ ತೆಗೆದು ಹೋದರು ಲಾಸ್ಟಲ್ಲಿ. ಆಮೇಲೆ ನಾನು ನನ್ನ ಮಕ್ಳಿಗಿಬ್ಬರಿಗೂ, ವರ್ಷಗೆ ತೇಜುಗಿಬ್ಬರಿಗೂ ಅವ್ರಿಗೂ ದೃಷ್ಟಿ ತೆಗ್ದಿದ್ದಾಯಿತು. ಸೊ ತುಂಬ ನೋಡಿ, ಇವಾಗ ಆಗಲೇ 6 ಗಂಟೆ 6:30 ಆಗಿತ್ತು ನಾನು ರೆಡಿ ಆಗೋಷ್ಟರೊಳಗೆ. ಅವಾಗಲಾದರೂ ಆಚೆ ಒಂದೆರಡು ಫೋಟೋ ಇಡ್ಸ್ಕೊಬಾರ್ದಾ? ನನಗೆ ಟೆನ್ಷನ್ ಒಂಥರ, ಅಯ್ಯೋ ಏನೋಪ್ಪ ಹೆಂಗೋ ಅಂತ ಬೇಗ ಇದು ಮಾಡೋಣ ಅಂತ. ಇನ್ನು ಎವ್ರಿ ಇಯರು ಅಮ್ಮನ ಹತ್ರನೂ ಕೂಡ ಬ್ಲೆಸ್ಸಿಂಗ್ಸ್ ತೊಗೊತಾ ಇರ್ತೀನಿ. ಸೊ ನೀಟಾಗಿ ನೋಡಿ ಚೌಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿದ್ದೆ. ಆಮೇಲೆ ಮನೆಗೆ ಸುಮಾರು ಜನ ಬಂದಿದ್ದರು. ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಇವರೇ ರೆಡಿ ಮಾಡಿದ್ದು. ಈಗ ಅರಿಶಿನ ಕುಂಕುಮ ತೊಗೊಂಡ್ರಲ್ವ, ಸೊ ಅವರೇ ನನ್ನನ್ನು ರೆಡಿ ಮಾಡಿದ್ದು. ಪಾಪ ಬಂದು ಬೇಗ ಅವರು ಹೇರ್ ಸ್ಟೈಲ್ ಎಲ್ಲ ಜಡೆ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ರು. ಇನ್ನು ನಮ್ಮ ವರ್ಷಮ್ಮ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ. ಸೊ ಅವಳಿಗೆ ಈ ಥರ ಹೊಲ್ದಿದ್ದೆ. ಇನ್ನು ನಮ್ಮ ತೇಜುಮ್ಮನೂ ಸೂಪರಾಗಿ ರೆಡಿಯಾಗಿದ್ದಾಳೆ. ಅವ್ರಿಗೂ ಅರಿಶಿನ ಕುಂಕುಮ ಎಲ್ಲ, ನಮ್ಮ ಮನೆ ಲಕ್ಷ್ಮೀ ಇದ್ದೀರಲ್ವ ಅವರು, ಸೊ ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಇದು ಮಾಡಿದೆ. ಹೇಳಿದ್ನಲ್ವಾ ಸಿಕ್ಕಾಪಟ್ಟೆ ಹೆಡ್ಡೇಕು. ನನಗಂತೂ ಸಾಯಂಕಾಲ ಈ ಥರ ರೆಡಿ ಆಗ್ತೀನೋ ಇಲ್ವೋ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ಏನಾಯಿತೋ ಏನೋ ಅಪ್ಪ ಆಗೋಯ್ತು. ಆಮೇಲೆ 2 ಟ್ಯಾಬ್ಲೆಟ್ಸ್ ತೊಗೊಂಡು ವಾಮಿಟಿಂಗ್ ಆಗೋಯ್ತಲ್ಲ, ಟ್ಯಾಬ್ಲೆಟ್ ತೊಗೊಂಡು ಅದಾದಮೇಲೆ ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಪ್ರಸಾದ ಮಾಡೋದಕ್ಕೆ. 4 ಗಂಟೆಗೆ ಮಾಡಿದ್ರೆ ಅಮ್ಮ ಒಂದು 5:30ಗೆ ಬಂದರು. ಅಯ್ಯೋ, ಅವರು ಪಾಪ ತರಕಾರಿ ಅಂಗಡಿ ಎಲ್ಲ ನೋಡಿಕೊಂಡು ಬರೋಷ್ಟರೊಳಗೆ. ಆಮೇಲೆ ಅವ್ರು 5:30ಗೆ ಬಂದರು. ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರು ಹೆಲ್ಪ್ ಮಾಡ್ತಾಯಿದ್ರೆ ಇನ್ನು ನಾನು ಕೂಡ ಬೇಗ ರೆಡಿಯಾಗಿ ಬರೋರಿಗೆಲ್ಲ ತಾಂಬೂಲ ಕೊಡಬೇಕಲ್ಲ. ಇನ್ನು ತೇಜುಮ್ಮನ ರೆಡಿ ಮಾಡಿಕೊಟ್ಬಿಟ್ರೆ ತೇಜುಮ್ಮ
ತಾಂಬೂಲ ಕೊಡ್ತಾಳೆ. ಇಲ್ಲಿ ನೋಡಿ ನನ್ನ ಇವ್ರು ಇದ್ದಾರಲ್ವ ತಂಗಿ ಮಕ್ಕಳು ಇಬ್ಬರೂ. ಫೈನಲಿ ನೋಡಿ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ, ಎಲ್ಲನೂ ಬಿಚ್ಚಿಟ್ಬಿಟ್ಟೆ. ನೋಡಿ ಸುಮಾರು ಜನ ಬಂದಿದ್ದರು, ನಾನು ಅವ್ರ ಪ್ರೈವೇಸಿನೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಯಾರೂ ಫೋಟೋ ಇಳಿಸ್ಕೋದೊಳ್ಳೋದು ಆ ಥರ ಏನೂ ಮಾಡಿಲ್ಲ ಸ್ನೇಹಿತರೆ. ಕೆಲವೊಂದು ಹಾಕಿದ್ದೀನಿ, ಶರು ಅವ್ರ ನಮ್ಮ ಶರು ಫ್ರೆಂಡ್ ಇದ್ದಾರಲ್ವ ಅವ್ರದ್ದು ಫೋಟೋ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಾಯಿತು. ಎಲ್ಲ ಬಂದವರೆಲ್ಲ ಅದೇ ಅಂತಿದ್ರು, ಸಖತ್ ಸ್ಲಿಮ್ ಆಗಿಬಿಟ್ಟಿದ್ಯಾ, ಸಖತ್ ಸ್ಲಿಮ್ ಆಗಿಬಿಟ್ಟಿದ್ಯಾ, ಈ ಸೀರಿಯಲ್ಲಂತೂ ಇದ್ದಿದ್ದು ಸ್ಲಿಮ್ಮಾಗಿ ಕಾಣಿಸ್ತಿದ್ಯಾ, ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು ತುಂಬ ಅದೇ ಹೇಳ್ತಾ ಇದ್ದೀನಿ. ಎಲ್ಲರೂ ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ಅಂತ ಇದ್ರು ಅಂತಂದರೆ ಅವರು ಅಂತಿದ್ರು, ಹೌದು ಇದು ಸಿಕ್ಕಾಪಟ್ಟೆ ಸಣ್ಣ ಕಾಣ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಅವ್ರು ಪಾಪ ಬಂದಿದ್ದೇ ಲೇಟ್ ಆಗೋಯ್ತು. ಅವ್ರು ಬೇಕು ಅಂತಲೇ ಇನ್ನು ನಿಮ್ಮ ಲೇಡೀಸ್ ಪಾರ್ಟಿ ಎಲ್ಲ ಮುಗಿಸ್ಕೊಳ್ರಿ, ನಾನು ಆಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಬಂದರು. ಇನ್ನು ಇದು ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಾಯಿತು ಸ್ನೇಹಿತರೆ. ಲಾಂಗ್ ಇದೆ ಅಂದ್ಕೊತೀನಿ, ಬೇಜಾರು ಮಾಡ್ಕೋಬೇಡಿ. ನನ್ನಿಂದ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಯ್ತು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ನಾಳೆ ರಕ್ಷಾಬಂಧನ್ ವ್ಲಾಗ್ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಈಗಲೂ ನಮ್ಮ ಮನೆ ಲಕ್ಷ್ಮಿ ನೋಡ್ತಿದ್ರೆ ಕಿತ್ಕೊಂಡು ಮುತ್ತಿಕ್ಬೇಕು ಅನ್ನೋಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಾಯಿತು ಸ್ನೇಹಿತರೆ. ಏನಂತಂದರೆ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಒಂದು ಸ್ವಲ್ಪ ವೀಡಿಯೋ ಏನೂ ಮಾಡಿಲ್ಲ ಅಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ. ತುಂಬ ಖುಷಿಯಾಯಿತು ನನಗೆ. ತುಂಬ ಜನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿದ್ನಲ್ವ, ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಬಂದು ಅವರು ಕೂಡ ತುಂಬ ಚೆನ್ನಾಗಿ ಇನ್ವೈಟ್ ಮಾಡಿದ್ರು, ತುಂಬ ಚೆನ್ನಾಗಿ ಇದು ಮಾಡಿದ್ರು, ತುಂಬ ಪ್ರೀತಿಯಿಂದನೇ ಎಲ್ಲ ಆಹ್ವಾನಿಸಿದ್ರು. ನನಗಂತೂ ಈ ಹಬ್ಬ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ. ಇದೆಲ್ಲ ನನ್ನ ಮಗ ಇಳಿಸಿರೋದು. ಸೊ ನನ್ನ ತಮ್ಮ ಬಂದಿದ್ದು, ನನ್ನ ತಮ್ಮನೇ ಕೊಡಿಸಿದ್ದಲ್ವ, ಅವನು ಬಂದು ಒಂದು ಫೋಟೋ ಇಡ್ಸ್ಕೊಳ್ಳೋ ಅಂದರು. ಪಾಪ ಅವನು ಒಂದು ಕಡೆ ಬ್ಯುಸಿ ಇದ್ದ, ನಾನೊಂದು ಕಡೆ ಬ್ಯುಸಿ ಇದ್ದೆ. ಬಂದಿದ್ದು ಅವ್ನು ಹಂಗೆ ಹೊಟ್ಟೋದ. ಅವ್ನು ಬಂದಿದ್ದ ಟೈಮ್ ನಾನು ರೆಡಿಯಾಗಿರಲಿಲ್ಲ. ಸೊ ನಾಳೆ ಅಂತೂ ರಕ್ಷಾಬಂಧನ ವ್ಲಾಗಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. ಸಿಂಪಲ್ಲಾಗಿ, ಕ್ವಿಕ್ಕಾಗಿ, ನೀಟಾಗಿ ರೆಡಿ ಮಾಡಿಕೊಂಡು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ನಾಳೆ ಬರುತ್ತೆ, ನೀವು ನೋಡಿ ಎಂಜಾಯ್ ಮಾಡಿ. ಸೊ ಈ ವ್ಲಾಗು ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಇಯರ್ ಇನ್ನೂ ಬೆಟರಾಗಿ ಇದು ಮಾಡೋಣ. ನಾನು ಆ್ಯಕ್ಚುಲಿ ರೆಡಿ ಆಗೋದಕ್ಕೆ 99% ಅದೇ ಕಾರಣ. ನನ್ನನ್ನು ಯಾರೆಲ್ಲ ದಪ್ಪ ಇದ್ದಾಗ ಹೆಂಗೆಲ್ಲ ಆಡ್ಕೊಂಡಿದ್ರು, ಏನೆಲ್ಲ ಅಂದಿದ್ರು. ಸೊ ಅಂಥವ್ರ ಮುಂದೆ ನಾವು ಚೆನ್ನಾಗಿದ್ದು ತೋರಿಸ್ಬೇಕು. ನಾನೀಗ ಸಣ್ಣ ಆಗಿದ್ದೀನಿ ನೋಡಿ, ನಾನು ಹೇಳಿದ್ದನ್ನು ನಾನು ರಿಟರ್ನ್ ಮಾಡಿದ್ದೀನಿ ನೋಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ಸ್ನೇಹಿತರೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸಖತ್ ಖುಷಿ ಆಯಿತು ನನಗೆ. ಇನ್ನು ನಮ್ಮ ಫ್ರೆಂಡ್ ಶರು ಅಂತೀನಲ್ವಾ, ಇವರೇ ನನ್ನ ಬೆಸ್ಟ್. ಇತ್ತೀಚೆಗಂತೂ ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಸೊ ಇವ್ರ ಮನೆಯಲ್ಲೂ ತುಂಬ ಸೂಪರಾಗಿ ಕೂರಿಸಿದ್ರು ಲಕ್ಷ್ಮಿನೆಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದರು ಹಬ್ಬನ. ಫೈನಲಿ ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗು. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.